ಜ್ಯೋತಿಷ್ಯ ಜಾತಕದಲ್ಲಿ ಸಾಮಾನ್ಯವಾಗಿ ನಡೀತಕ್ಕಂಥ ವ್ಯವಹಾರಕ್ಕೆ ಪ್ರಮುಖವಾಗಿ 5ನೇ ಮನೆ 8ನೇ ಮನೆ 12ನೇ ಮನೆ ಬರ್ದಲೆ ದಶಾದಲ್ಲಿ ಇನ್ನು ಉಳಿದ ಎಲ್ಲ ಮನೆಗಳು ಬಂದರೆ ಸಾಧಾರಣವಾಗಿರ್ತಕ್ಕಂಥ ವ್ಯಾಪಾರದಲ್ಲಿ ಲಾಭ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. 5, 8, 12 ಬರಬಾರ್ದು ಅಷ್ಟೇ. ಇದು ದಶಾದಲ್ಲಿ ಬರ್ದಲೆ ಸಣ್ಣ ಅಂಗಡಿ ಇಟ್ಕೊಂಡ್ರೂ ಕೂಡ ಲಾಭ ಬರ್ತದೆ. 30,000 40,000 50,000 60,000 ಆರಾಮಾಗಿ ತಿಂಗಳ ಕಷ್ಟಪಟ್ಟರೆ ದುಡಿಬೋದು. ಅದೇ ನಾವು 10 ಲಕ್ಷ ಹಾಕಿದ್ವಿ 20 ಲಕ್ಷ ಹಾಕಿದ್ವಿ, ಫರ್ನಿಚರ್ ಮಾಡಿಸಿದ್ವಿ, ಒಂದು ಹಾರ್ಡ್ವೇರ್ ಶೋರೂಮ್ ಹಾಕಿದ್ವಿ, ಪೆಟ್ರೋಲ್ ಬಂಕ್ ಹಾಕೋಕ್ಕೆ ಓಡ್ತಾಯಿದ್ದೀವಿ, ಇದಾಗ್ತಾಯಿದ್ದೀವಿ ಅಂದರೆ ಫಸ್ಟು ಚೊಂಬು ರೆಡಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಚೊಂಬು ರೆಡಿ ಇಟ್ಕೊಳ್ಳಿ. ಚೊಂಬು ಪಕ್ಕ ಅದು ಏನಾಗ್ತಾರೆ ಚೊಂಬು ಅದಕ್ಕೆ ನಾಮ ಹಾಕ್ತಾರಲ್ಲ ಅದಕ್ಕೂ ರೆಡಿ ಇಟ್ಕೊಳ್ಳಿ. ಆಮೇಲೆ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಬೇಕು ಬೇಡವು ಅಂತ. 90% ಈ ರೀತಿಯಾಗಿರ್ತಕ್ಕಂಥ ಬಿಸ್ನೆಸ್ ಲಾಸ್ ಆಗಿರೋರೇ ನನ್ನ ಹತ್ರ ಬಂದಿರೋರು ಹೆಚ್ಚು. ದೊಡ್ಡ ಮಟ್ಟದಲ್ಲಿ ಹಾಕಿ ಸಣ್ಣದವ್ರು ಯಾರೂ ಬರಲ್ಲ. 30,000 ಆಗ್ತಾಯಿದೆ ಸರ್ ತಿಂಗಳ, 40,000 ಆಗ್ತಾಯಿದೆ, ತುಂಬ ಕಷ್ಟಪಡ್ತೀವಿ ಸರ್, ಬೆಳಗಿಂದ ಸಾಯಂಕಾಲ, ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ ಇರ್ತೀವಿ ಸರ್, ಎಲ್ಲ ಖರ್ಚೋಗಿ 30,000 ಮುಖ್ಯತೆ 20,000 ಮಿಕ್ಕತ್ತೆ, ನಾವು ಹೆಂಗೋ ಒಂದು ತಿಂಗಳು 10,000 ಜಾಸ್ತಿ, ಒಂದು ಸಲ 10,000 ಕಮ್ಮಿ ಜೀವನ ನಡೀತು ಸರ್, ಅಷ್ಟೇ ನಮ್ಮದೆಲ್ಲ ಮಾಡ್ಕೊಂಡು ಹೋಗ್ತಾರೆ, ಅದು ಓಕೆ. ಇವ್ರು ಯಾವುದೋ ಕೆಲಸದಲ್ಲಿ ಇರ್ತಾರೆ, 60,000-70,000 ಬರ್ತಾ ಇರುತ್ತೆ, ಅಲ್ಲಿ ಅವ್ರಿಗೆ ಸ್ವಲ್ಪ ತಲೆ ಕೆಟ್ಟಿರುತ್ತೆ, ನನಗೆ ಟೆನ್ಷನ್ ಆಗ್ತಾಯಿದೆ, ಪ್ರೆಷರ್ ಆಗ್ತಾಯಿದೆ ಅಂತ ಹೇಳಿ ನನಗೇನೋ ಭಾಳ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಥರ ಅವ್ರ ಅಪ್ಪನ ಹತ್ರ 10 ಲಕ್ಷ ಅಥವಾ ಇವನೇ ಕೂಡಿಟ್ಟು ಹಾಕಿರ್ತಕ್ಕಂಥ 10 ಲಕ್ಷ 15 ಲಕ್ಷ ಅಥವಾ ಯಾರೋ ಬಂದು ತಲೆ ತಿಂದಿರ್ತಾರೆ. ಎಲ್ಲರಿಗೂ ಒಂದು ತಲೆಯಲ್ಲಿ ಏನಿದೆ ಅಂದರೆ ಕ್ಯಾಫೆ ಹಾಕ್ಬಿಡೋಣ, ಕ್ಯಾಫೆ. ರೋಡಲ್ಲಿ ಗಲ್ಲಿಲಿ ಕ್ಯಾಫೆಗಳಿದ್ದಾವೆ, ವ್ಯಾಪಾರಗಳಾಗಲ್ಲ, ತಿನ್ನೋಕ್ಕೆ ಜನ ಬರಬೇಕಲ್ರಿ. ಅದ್ರ ಜೊತೆ ಏನು ಎಲ್ಲಿ ನೋಡಿದ್ರೂ ಕೂಡ ಸಣ್ಣ ಗಲ್ಲಿಲಿ ಸಣ್ಣ ವಿಚಾರಗಳಲ್ಲಿ ಹೋಟ್ಲ್ ಓಪನ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಹೋಟ್ಲು ಅದು ಇದು ಅಂತೆಲ್ಲ ಸಾಧ್ಯನೇ ಇಲ್ಲ ಹಂಗೆಲ್ಲ ಆಗೋಕ್ಕೆ. ಅದರಲ್ಲಿ ಮಾಡ್ತಾರೆ, ಓಪನ್ ಮಾಡ್ತಾರೆ, ಇವರೇ ಅಡುಗೆ ಭಟ್ರಾದರೆ ಏನೋ ಪರವಾಗಿಲ್ಲ, ಯಾರನ್ನೂ ಇಡ್ತಾರೆ, ಅಲ್ಲೇ ಹೋಗುತ್ತೆ. ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಿಸ್ನೆಸ್ಸು, ಅವ್ರು ಇಟ್ಟವ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವ್ರ ಬಿಸ್ನೆಸ್ಸು. ಅವಾಗೇನಾಗುತ್ತೆ, ಇಟ್ಟವ್ರ ಮೇಲೆ ಇಟ್ಟಾಗ ಅವನಿರೋವರೆಗೂ ಏನೋ ಒಂದು ಚೂರು ಪಾರು ನಡೆಯುತ್ತೆ, ಅವ್ನು ಬಿಟ್ಟರೆ ಕ್ಲೋಸ್, ದುಕಾನ್ ಬಂದ್, ಮತ್ತು ಮಾಡಿರ್ತಕ್ಕಂಥದ್ದು ಹಾಕಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹೋಗುತ್ತೆ. ನಾವೇ ಮಾಡಬೇಕು, ಅವನಿಲ್ಲ ಅಂದ್ರೂ ಮಾಡಬೇಕು. ಅದು ಜೀವನವಾಗಿದ್ದರೆ ನಾವು ಮಾಡ್ತೀವಿ, ಲೈಫ್ ಸ್ಟೈಲ್ ಆಗಿದ್ದರೆ ಯೋಚನೆ ಮಾಡಬೇಕು. ಅದು ಲೈಫ್ ಸ್ಟೈಲ್ ಆಗಿದ್ದರೆ ಯೋಚನೆ ಮಾಡಬೇಕು. ಸರಿ ಗುರುಜಿ, ಕಾಲರ್ ಇರ್ತಾರೆ, ಮಾತಾಡೋಣ. ಹಲೋ ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಹೇಳಿ ಡೇಟ್ ಆಫ್ ಬರ್ತ್. 2/11/2000. ಓಕೆ. ಹುಟ್ಟಿದ ಸಮಯ? ಮಧ್ಯಾಹ್ನ 1:45. ಓಕೆ. ಹುಟ್ಟಿದೂರು? ಮೈಸೂರು. ಸರಿ, ಏನು ಪ್ರಶ್ನೆ ಆಯ್ತು ಕೇಳಿ ಮೇಡಮ್. ನಮಸ್ತೆ ಗುರುಜಿ. ಹಾಂ ಹೇಳಿ. ನಮಸ್ಕಾರ. ನನ್ನ ಮಗಳು ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಏನು ನಿಮಗೆ ಒಳಗಡೆ ಒಂದು ಭಾವನೆ ಬಂದಿದೆ ಮದುವೆ ಏನಾಗ್ಬಿಡುತ್ತೆ ಅಂತ? ಯಾಕೆ? ಇನ್ನು 25 ವರ್ಷ ಅಲ್ವಾ? ಒಳ್ಳೆ ಹುಡುಗ ಸಿಗ್ತಾನ, ಒಳ್ಳೆ ಮನೆ ಸಿಕ್ಕತ್ತ? ಜಾತಕದಲ್ಲಿ ಹೆಂಗೆ ಗೊತ್ತಾಗುತ್ತೆ ಒಳ್ಳೆ ಹುಡುಗ ಸಿಗ್ತಾನ ಅಂತ? ಹೆಂಗೆ ಗೊತ್ತಾಗುತ್ತೆ ಜಾತಕ? ಯಾವನು ಹೇಳ್ದವನು ನಿಮಗೆ? ಯಾವನು ಹೇಳ್ದವನು ಹೇಳಿ? ಯಾವ ಅಸ್ಟ್ರಾಲಜರ್ ಹೇಳ್ದವನು? ಯಾವ ಕಾಂಪೌಂಡ್ರ್ ಹೇಳ್ದವನು? ಯಾರ ಜಾತಕದಿಂದನೂ ಒಳ್ಳೆಯವನು ಸಿಗ್ತಾನೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾವನ ಆ ಥರ ಹೇಳ್ತಾನೋ ಅವ್ನು ಜ್ಯೋತಿಷ್ಯ ಗೊತ್ತಿಲ್ಲ. ಅವರ ಜಾತಕ ನೋಡ್ಕೊಂಡು ಹೇಳ್ಬೇಕಲ್ವಾ ಅವ್ನು ಒಳ್ಳೆಯವನ ಇಲ್ವಾ ಅಂತ. ಮತ್ತೆ ನಿಮ್ಮ ಹುಡುಗಿ ಒಳ್ಳೆಯವಳ ಅಂತ ಏನು ನೀವು ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ? ಅದನ್ನ ನಮಗೆ ನಾವು ಒಳ್ಳೆಯವರು. ಅದೇ ಎಲ್ಲರಿಗೂ ಎತ್ತವ್ರಿಗೆ ಹೆಗಣ ಮುದ್ದಲ್ವಾ?